श्रीगुरुभ्यो नमः। हरिः ओम्। अथ चतुर्थः सर्गः। एकदा निजनिकेतनान्तरे द्वारदेशविलसद्विदर्दिकाम् आवसंसः सुधीभिरातनो तत्त्वनिर्णयविचारणामसो। तत्र कोऽपि पथिको यदृच्छया तं समेत्य विनयात्कृतानतिः द्रागतर्किता निजागमावृता शेषसभ्यनयनोऽभ्यभाषत। भूसुराग्रिमबहूनि गौतमी भासुरान्तरतटाग्रजाग्रति पट्टनानि परितोतिशून्यता मानिनाय यवनावनीपतिः सैन्यमस्य समुदस्तपट्टसप्रासमद्गुरपरश्वधायुधम् उत्कटार्हकुलहोषितं पुरो वीक्ष्य विद्रवपरायणो नखः कोणपा इव कठोरकर्बुरश्मश्रुभारपरिचिम्बुतोदराः तद्भटा स्फुटजपाभशोणिमोद्गारिभीषणमुखोन्नटद्भ्रुवः कापि भूसुरकुलान्यतर्जयन् कुत्रचित् कुलवधूग्रहं व्यदुः चिक्षुभुक् कचन हन्त निर्दयाः सप्रजेषु सदनेषु पावकम् एवमाकलयतामकालजं मेदिनि प्रलमात्मदुर्नयैः गोद्विषां भुजबलेन पीडिता भूरपेतशरणा न शोभते ग्रामतः पुनरितोऽपि योजने ते वितत्य शिबिरं समन्ततः आसते हि पटुमन्दुरोद्वल्लसद्घोटकालिपरिवेशदुर्गमाः पूर्वजन्मसुकृतेन केनचिन्निःसृतोऽहमददक्षिगोचरः पाणिना परिमृशन् शिरो अधुना प्राप्तवान् पुनरिहैव चेतनां यावदेष्यति न भूसुरुद्रुहां ग्राममेनमपि सावरूथिनी तावदत्र भवता सहाखिलैराशुगूढमपथेन गम्यताम्। ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೂ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ 4ನೆಯ ಸರ್ಗದ 1ರಿಂದ 10 ಶ್ಲೋಕಗಳವರೆಗೆ. ಈಗ ಅದರ ಭಾವಾರ್ಥವನ್ನು ನೋಡೋಣ. ಈ ಸರ್ಗದಲ್ಲಿ ನರಸಿಂಹಾಚಾರ್ಯರು ಪುಣ್ಯಸ್ತಂಭ ನಗರದಿಂದ ಶಿಷ್ಯರ ಸಮೇತ ಗೋದಾವರಿ ಉಗಮಸ್ಥಾನವಾದ ನಾಸಿಕ ತ್ರ್ಯಂಬಕಕ್ಕೆ ನರಸಿಂಹಾಚಾರ್ಯರ ಆಗಮನ, ಅಲ್ಲಿ 2 ವರ್ಷಗಳ ಕಾಲ ಶಿಷ್ಯರಿಗೆ ಪಾಠ ಪ್ರವಚನ, ದತ್ತ ಪಂಡಿತನ ಗೌರವ, ಸಂಗಮವೀರ ಗ್ರಾಮಕ್ಕೆ ಆಗಮನ, ದತ್ತ ಪಂಡಿತನಿಂದ ಆಚಾರ್ಯರ ವಿದ್ವತ್ ಪರೀಕ್ಷೆ ಹಾಗೂ ಗೌರವ ಸಮರ್ಪಣೆ, ಪೈಠಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪ್ರವಚನ ಮತ್ತು ಪರವಾದಿಗಳನ್ನು ಸೋಲಿಸಿದ್ದು, ಪಂಢರಪುರದಲ್ಲಿ ವಿಠ್ಠಲನ ಅರ್ಚನೆ, ವಾದಿಗಳನ್ನು ಜಯಿಸಿದ್ದು, ಲಕ್ಷ್ಮಣ ಪಂಡಿತನು ಶ್ರೀ ನರಸಿಂಹಾಚಾರ್ಯನನ್ನು ವಿಜಾಪುರಕ್ಕೆ ಆಹ್ವಾನಿಸಿ ಸನ್ಮಾನ ಮಾಡಿದ್ದು ಮೊದಲಾದವುಗಳು ವರ್ಣಿತವಾಗಿವೆ. ಒಮ್ಮೆ ನರಸಿಂಹಾಚಾರ್ಯರು ತಮ್ಮ ಮನೆಯ ವೇದಿಕೆಯ ಮೇಲೆ ಕುಳಿತು ಪಂಡಿತರ ಜೊತೆಗೆ ತತ್ವ ವಿಮರ್ಶೆಯನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ದೈವಾನುಗ್ರಹದಿಂದ ಒಬ್ಬ ಪಥಿಕನು ನರಸಿಂಹಾಚಾರ್ಯರ ಬಳಿಗೆ ಬಂದು ವಿನಯಪೂರ್ವಕವಾಗಿ ನಮಸ್ಕಾರ ಮಾಡಿ ಎಲ್ಲ ಸಜ್ಜನರನ್ನು ಕುರಿತು ಈ ರೀತಿ ಹೇಳಿದನು. ಆ ಪಥಿಕನು ನರಸಿಂಹಾಚಾರ್ಯರನ್ನು ಕುರಿತು ಮಾತನಾಡಿದ್ದನ್ನು 8 ಶ್ಲೋಕಗಳಲ್ಲಿ ವರ್ಣಿಸುತ್ತಾರೆ. ಬ್ರಾಹ್ಮಣೋತ್ತಮರೇ, ಯವನ ದೇಶದ ಒಬ್ಬ ರಾಜನು ಗೋದಾವರಿ ತೀರದ ಸುತ್ತಲೂ ಶೋಭಿಸುತ್ತಿರುವ ಪಟ್ಟಣಗಳನ್ನು ನಾಶ ಮಾಡುತ್ತಿರುವನು. ಪ್ರಜೆಗಳನ್ನು ಕೊಲ್ಲಬೇಕೆಂಬ ಇಚ್ಛೆಯಿಂದ ಪಟ್ಟಸ, ಪ್ರಾಸ, ಮುದ್ಗರ, ಪರಶು ಇವೇ ಮೊದಲಾದ ಆಯುಧಗಳನ್ನು ಎಸೆದದ್ದನ್ನು ನೋಡಿ ಮತ್ತು ಕುದುರೆಗಳ ಧ್ವನಿ ವಿಶೇಷಗಳಿಂದ ಕೂಡಿದ ಆ ಯವನರಾಜನ ಸೈನ್ಯವನ್ನು ನೋಡಿ ಪುಣ್ಯಸ್ತಂಭ ಸುತ್ತಲೂ ಇರುವ ನಗರದ ಜನರು ಓಡಿಹೋದರು. ಕೆಂಪು, ಕಪ್ಪು ವರ್ಣಗಳಿಂದ ಕೂಡಿದ ಉದ್ದವಾದ ಗಡ್ಡವನ್ನು ಹೊಂದಿದ, ಜಪಾಕುಸುಮದಂತೆ ರಕ್ತವರ್ಣದಿಂದ ಕೂಡಿದ ಭಯಂಕರವಾದ ಮುಖವುಳ್ಳ, ಕೋಪದಿಂದ ಚಲಿಸುತ್ತಿರುವಂತೆ ಭಾಸಮಾನವಾದ, ಭ್ರೂವಿಲಾಸವುಳ್ಳ ರಾಕ್ಷಸರಂತೆ ನಿರ್ದಯರಾದ ಯವನರಾಜನ ಭಟರು ಕೆಲವು ಕಡೆ ಬ್ರಾಹ್ಮಣರನ್ನು ಹೆದರಿಸುವವರಾಗಿ, ಕೆಲವು ಕಡೆ ಕುಲಸ್ತ್ರೀಯರನ್ನು ಅಪಹರಿಸುವವರಾಗಿ, ಮತ್ತೆ ಕೆಲವು ಕಡೆ ಮನೆಗಳನ್ನು ಸುಟ್ಟರು. ಹೀಗೆ ಯವನರು ತಮ್ಮ ದುಷ್ಟ ಕಾರ್ಯಗಳಿಂದ ಆ ಕಾಲದಲ್ಲಿ ಪ್ರಳಯ ಉಂಟಾಗುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಗೋದ್ವೇಷಿಗಳಾದ ರಾಜರ
ರಾಜಭಟರ ಪರಾಕ್ರಮದಿಂದ ಪೀಡಿತವಾದ ಪ್ರದೇಶವು ರಕ್ಷಣೆ ಇಲ್ಲದೆ ಕಾಂತಿಹೀನವಾಗಿದೆ. ಆ ಯವನರು ಈ ಊರಿನ ಒಂದು ಯೋಜನ ದೂರದಲ್ಲಿಯೇ ವಿಶಾಲವಾದ ಶಿಬಿರವನ್ನು ಹಾಕಿ ಅದರ ಸುತ್ತಲೂ ಕುದುರೆಗಳನ್ನು ವರ್ತುಲಾಕಾರವಾಗಿ ನಿಲ್ಲಿಸಿ ಜನರು ಈ ಊರಿಗೆ ಬರದಂತೆ ಮಾಡಿದ್ದಾರೆ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ವಿಶೇಷದಿಂದ ಯವನರ ಕಣ್ಣಿಗೆ ಬೀಳದಂತೆ ನಾನು ಆ ಊರಿನಿಂದ ಓಡಿ ಬಂದಿರುವೆನು. ಬ್ರಾಹ್ಮಣ ದ್ವೇಷಿಗಳಾದ ಆ ಯವನ ರಾಜನ ಭಟರು ಈ ಗ್ರಾಮವನ್ನು ಪ್ರವೇಶಿಸುವ ಮೊದಲೇ ನೀವು ಎಲ್ಲರಿಂದ ಕೂಡಿಕೊಂಡು ಬೇರೊಂದು ಮಾರ್ಗದಿಂದ ರಹಸ್ಯವಾಗಿ ಶೀಘ್ರವೇ ಹೊರಡಿರಿ ಎಂದು ಆ ಪಥಿಕನು ನರಸಿಂಹಾಚಾರ್ಯರಿಗೆ ಹೇಳಿದನು. ಮುಂದೇನಾಯಿತು ನಾಳೆ ನೋಡೋಣ. ಹರೇ ಶ್ರೀನಿವಾಸ.